ಬೆಳ್ಳಿ ಡಾನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಮತ್ತೊಮ್ಮೆ ಲಾಂಗ್ ಹಿಡಿದಿದ್ದಾರೆ ಹ್ಯಾಟ್ರಿಕ್ ಹೀರೋ. ಶಿವಣ್ಣನಿಗೆ ಸಾಥ್ ಕೊಡ್ತಿದ್ದಾರೆ ಒರಟ ಶಿಷ್ಯಂದಿರು. ಬೆಳ್ಳಿ ಅಡ್ಡದಲ್ಲೊಂದು ಜಬರ್ದಸ್ತ್ ಸಾಂಗ್ ಶೂಟ್ ಇದೆ ಈ ಹೊತ್ತಿನ ವಿಶೇಷ ಬೆಳ್ಳಿ ಡಾನ್. ಸ್ಯಾಂಡಲ್ವುಡ್ ಕಿಂಗ್ ಶಿವರಾಜ್ ಕುಮಾರ್ ಬೆಳ್ಳಿ ಅವತಾರ ತಾಳಿರೋದು ನಿಮ್ಗೆಲ್ಲ ಗೊತ್ತಿರೋ ಸ್ಟೋರಿ. ಇದೀಗ ಬೆಳ್ಳಿ ತನ್ನ ಒರಟ ಶಿಷ್ಯಂದಿರ ಜೊತೆ ಸೇರಿ ಮಸ್ತ್ ಸ್ಟೆಪ್ ಹಾಕ್ತಿರೋದು ಹೊಸ ಸುದ್ದಿ. ಇತ್ತೀಚೆಗೆ ಬೆಳ್ಳಿ ಸಿನಿಮಾದ ಜಬರ್ದಸ್ತ್ ಸಾಂಗ್ ಶೂಟ್ ನಡೆದಿದೆ. ದೊಡ್ಡ ಸ್ಟಾರ್ ಕಾಸ್ಟ್, ದೊಡ್ಡ ಸೆಟ್ಟು ಹಾಕಿರೋ ಮಿನರ್ವಾ ಮಿಲಲ್ಲಿ ಬೆಳ್ಳಿ ಬಾಯ್ಸ್ ಸಖತ್ತಾಗೆ ರಾಕ್ ಮಾಡ್ತಿದ್ದಾರೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಳ್ಳಿ ಅವತಾರದಲ್ಲಿ ಹ್ಯಾಟ್ರಿಕ್ ಹೀರೋ ಆರ್ಭಟ. ಮಚ್ಚು ಲಾಂಗು ಹಿಡಿಯೋದ್ರಲ್ಲಿ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಎತ್ತಿದ ಕೈ ಮತ್ತು ಪರ್ಫೆಕ್ಟ್ ಕೈ. ಶಿವಣ್ಣನ ಕೈಯಲ್ಲಿ ಮಚ್ಚು ಸಿಕ್ಬಿಟ್ರೆ ಅದರ ಮಜಾನೇ ಬೇರೆ. ಅಂದ್ಹಾಗೆ ಇದೀಗ ಬೆಳ್ಳಿ ಅವತಾರದಲ್ಲಿ ಬರ್ತಾ ಇರೋ ಶಿವರಾಜ್ ಕುಮಾರ್ ಮತ್ತೆ ಮಚ್ಚು ಲಾಂಗು ಹಿಡಿದು ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಕಳೆದ ತಿಂಗಳು ಶಿವರಾಜ್ ಕುಮಾರ್ ಮುಸ್ಸಂಜೆ ಮಹೇಶ್ ಕಾಂಬಿನೇಷನ್ನ ಈ ಸಿನಿಮಾಗೆ ಅದ್ಧೂರಿ ಮುಹೂರ್ತ ನೆರವೇರಿತ್ತು. ಶಿವಣ್ಣನ ಮಾಸ್ ಫೋಟೋ ಶೂಟ್ ನಡೆದಿತ್ತು. ಕೈಯಲ್ಲಿ ಲಾಂಗು ಹಿಡಿದು ಕೆದರಿದ ಕೂದಲು, ಹರಕಲು ಬಟ್ಟೆಯಲ್ಲಿ ಪೋಸ್ ಕೊಟ್ಟಿದ್ದ ಶಿವಣ್ಣ ಮಾಸ್ ಆಡಿಯನ್ಸ್ ಮನಸ್ಸಲ್ಲಿ ಅದಾಗಲೇ ಅಚ್ಚೊತ್ತಿ ಬಿಟ್ಟಿದ್ರು. ವಿಶೇಷ ಅಂದ್ರೆ ಈ ಸಿನಿಮಾದಲ್ಲಿ ಹ್ಯಾಟ್ರಿಕ್ ಹೀರೋ ಹಿಂದೆ ಶಿಷ್ಯಂದಿರ ಪಟಾಲಮೇ ಇರಲಿದೆ. ಇವರು ಅಂತಿಂತ ಶಿಷ್ಯಂದಿರಲ್ಲ, ಪಕ್ಕಾ ಒರಟ ಶಿಷ್ಯಂದಿರು. ಎಸ್, ಬೆಳ್ಳಿ ಸಿನಿಮಾದಲ್ಲಿ ಬೆಳ್ಳಿ ಅಡ್ಡಾದಲ್ಲಿ ಕಾಣಿಸಿಕೊಳ್ಳಲಿರೋ ಶಿಷ್ಯಂದಿರು ಇವರು. ಒರಟ ಪ್ರಶಾಂತ್, ಶಿಷ್ಯ ದೀಪಕ್, ಮರಿ ಟೈಗರ್, ವಿನೋದ್ ಪ್ರಭಾಕರ್ ಸೇರಿದಂತೆ ಸ್ಯಾಂಡಲ್ವುಡ್ನ ಆಕ್ಷನ್ ಹೀರೋಗಳೆಲ್ಲ ಬೆಳ್ಳಿ ಹಿಂದೆ ನಿಂತು ಬಿಗ್ ಫೈಟ್ ಕೊಡ್ತಿದ್ದಾರೆ. ಅಂದ್ಹಾಗೆ ಫೋಟೋ ಶೂಟ್ನಿಂದಲೇ ನಿರೀಕ್ಷೆ ಹುಟ್ಟಿಸಿದ ಬೆಳ್ಳಿ ಸಿನಿಮಾದ ಚಿತ್ರೀಕರಣ ಸತತವಾಗಿ ನಡೀತಾ ಇದೆ. ಇತ್ತೀಚೆಗಷ್ಟೇ ಬೆಳ್ಳಿ ಸಿನಿಮಾಗಾಗಿ ಒಂದು ಅಪ್ಪಣ್ಣ ಮಾಸ್ ಸಾಂಗ್ ಶೂಟ್ ಕೂಡ ಮಾಡಲಾಗಿದೆ. ಈ ಸಾಂಗ್ ನೋಡ್ತಾ ಇದ್ರೆ ಒಂದೊಮ್ಮೆ ಬಜರಂಗಿಯ ಬಾಸು ಸಾಂಗ್ ನೆನಪಾಗದೇ ಇರೋದಿಲ್ಲ ಅಲ್ವಾ? ಬಜರಂಗಿಯ ಬಾಸ್ ಸಾಂಗ್ ನಂತೆ ಬೆಳ್ಳಿ ಅಡ್ಡಾದಲ್ಲೂ ಬೇಜಾನ್ ಹುಡುಗರಿದ್ದಾರೆ. ಇವರೆಲ್ಲ ಸ್ಯಾಂಡಲ್ವುಡ್ನ ತಾರೆಯರೇ ಅನ್ನೋದು ಸ್ಪೆಷಲ್. ಬೆಳ್ಳಿ ಅಡ್ಡಾದಲ್ಲಿ ಮಾಸ್ ಹುಡುಗರ ದಂಡು. ಒರಟ ಪ್ರಶಾಂತ್, ಶಿಷ್ಯ ದೀಪಕ್, ವಿನೋದ್ ಪ್ರಭಾಕರ್ ಮತ್ತು ವೆಂಕಟೇಶ್ ಪ್ರಸಾದ್ ಸೇರಿದಂತೆ ಸ್ಯಾಂಡಲ್ವುಡ್ ಮಾಸ್ ಹೀರೋಗಳೆಲ್ಲ ಕ್ಲಾಸ್ಗೂ ಮಾಸ್ಗೂ ಬಾಸ್ ಅನಿಸಿಕೊಂಡಿರೋ ಶಿವಣ್ಣನ ಹಿಂದೆ ಸ್ಟೆಪ್ ಹಾಕಿದ್ರು. ಹುಲಿನ ಎಂದು ತಿನ್ನೋದಿಲ್ಲಾರಿ ಅನ್ನೋ ಜಬರ್ದಸ್ತ್ ಲಿರಿಕ್ಸ್ಗೆ ಮುರಳಿ ಸಖತ್ ರಗಡ್ ಸ್ಟೆಪ್ ಗಳನ್ನ ಕಂಪೋಸ್ ಮಾಡ್ತಾ ಇದ್ರೆ, ಶಿವಣ್ಣ ತಮ್ಮ ಎಂದಿನ ಸ್ಟೈಲ್ ನಲ್ಲೇ ಎನರ್ಜೆಟಿಕ್ ಆಗಿ ಸ್ಟೆಪ್ ಹಾಕ್ತಿದ್ರು.
the song. Repeat the song. ಈ ಮಾಸ್ ಸಾಂಗ್ ಶೂಟಿಂಗ್ ನ ಮಧ್ಯೆನೇ ಬೆಳ್ಳಿ ಅಲಿಯಾಸ್ ಶಿವಣ್ಣ ಸಾಂಗ್ ಕುರಿತು ಮಾತನಾಡಿದ್ದು ಹೀಗೆ. ಮಾಸ್ ನಂಬರ್ ಇದು ಇಂಟ್ರಡಕ್ಷನ್ ಸಾಂಗ್ನ ಸ್ವಲ್ಪ ರಫ್ ಅಂಡ್ ಟಫ್ ಆಗಿರಲಿ, ಆಮೇಲೆ ಸ್ವಲ್ಪ ರಗ್ಗಡ್ ಫೀಲ್ ಇರಲಿ ಅನ್ನೋದಕ್ಕೋಸ್ಕರ ಜಾಸ್ತಿ ಕಲರ್ಫುಲ್ ಸೆಟ್ ಆಗ್ತಾನೆ. ಭಾಳ ರಾ ಆಗಿ ಸ್ವಲ್ಪ ಪೌಡ್ರೆಲ್ಲ ಹಾಕಿ, ಸ್ವಲ್ಪ ಬ್ರೋಕನ್ ಇದು ಜೀಪು ಮೋಟರ್ ಬೈಕ್ಸ್ ಅದೆಲ್ಲ ಇಟ್ಕೊಂಡು ಡ್ಯಾನ್ಸರ್ಸ್ಗೂ ಅಷ್ಟೇ ಜಾಸ್ತಿ ಆಡಂಬರ ಡ್ರೆಸ್ ಇರ್ತಾನೆ, ಜಾಸ್ತಿ ಡ್ರೆಸ್ ಚೇಂಜ್ ಇರ್ತಾನೆ. ಭಾಳ ಇಂಟ್ರಡಕ್ಷನ್ ಸಾಂಗ್ನ ಒಂಥರ ಒಂದು ರಗ್ಗಡಾಗಿ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಈ ರೀತಿ. ಮುರಳಿ ಆಲ್ಮೋಸ್ಟ್ ಸೆಕೆಂಡ್ ಸಾಂಗ್ ಮಾಡ್ತಾ ಇದ್ದಾರೆ. ಫಸ್ಟ್ ಒಡಿಮಗಲ್ ಮಾಡಿದ್ದೆ, ಅದಾದ್ಮೇಲೆ ಇದು ಮಾಡ್ತಿರೋದು. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮೂಮೆಂಟ್ಸ್ ಕಡೆ ಗಮನ ಕೊಡ್ತಾ ಇದ್ದಾರೆ. ಆಮೇಲೆ ಕೊರಿಯೋಗ್ರಫಿ ಇನ್ನೂ ಒಂದು ಬೇರೆ ಥರ ಸ್ಟೈಲಿ ಇದು ಮಾಡ್ತಾ ಇದ್ದಾರೆ. ಇನ್ನು ಶಿವಣ್ಣನ ಜೊತೆಗೆ ಸ್ಟೆಪ್ ಹಾಕ್ತಾ ಇರೋ ಅವಕಾಶ ಸಿಕ್ಕಿರೋದಕ್ಕೆ ಬೆಳ್ಳಿ ಅಡ್ಡಾದ ಎಲ್ಲಾ ಹುಡುಗರು ಫುಲ್ ಖುಷಿಯಾಗಿದ್ದಾರೆ. ಎಲ್ಲರ ಇಂಟ್ರೊಡಕ್ಷನ್ ಸಾಂಗ್ ಶೂಟಿಂಗ್ ನಡೀತಾ ಇದೆ, ನೋಡ್ತಾ ಇದ್ದೀರಿ. ಬಹಳ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬರ್ತಾ ಇದೆ. ಶ್ರೀಧರ್ ಅವ್ರ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಾರಿಸಿದ್ದಾರೆ. ಧೂಮ್ ಧಮಾಕ ಅಂತೇಳಿ ಸಾಂಗ್ ಲಿರಿಕ್ಸ್ ಹೋಗುತ್ತೆ. ಇಲ್ಲಿ ಪೂರ್ತಿ ಧೂಳಿರೋದ್ರಿಂದ ಧೂಳ್ ಧಮಾಕ ಆಗ್ತಿದೆ. ಸಾಂಗು ಕೂಡ ಧೂಳು ಎಬ್ಸುತ್ತೆ. ಬಹಳ ಖುಷಿ ಆಗ್ತಿದೆ. ಶಿವಣ್ಣನ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಅಂತ ಎಲ್ಲೂ ಫೀಲ್ ಆಗ್ತಾ ಇಲ್ಲ. ಭಾಳ ಚೆನ್ನಾಗಿ ಆಗ್ತಿದೆ. ಭಾಳ ಅದ್ಭುತವಾಗಿ ಮೂಡ್ ಬರ್ತಿದೆ. ವಿನೋದ್ ಆಗಿರ್ಬೋದು, ದೀಪು ಆಗಿರ್ಬೋದು, ವೆಂಕಿ ಆಗಿರ್ಬೋದು, ತುಂಬ ಚೆನ್ನಾಗಿ ಎಲ್ಲರೂ ಮಾಡ್ತಿದ್ದಾರೆ. ಶಿವಣ್ಣ ಪಕ್ಕದಲ್ಲಿದ್ರೇ ಎನರ್ಜಿ, ಆ ಎನರ್ಜಿ ಎಲ್ಲರ ಕೆಲವು ಮಾಡಿಸ್ತಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಧಮಾಕ ಸಾಂಗ್ ಬರ್ತಾ ಇದೆ. ಇವತ್ತು ಶೂಟಿಂಗ್ ಮಾಡ್ತಾ ಇದೀವಿ. ಶಿವಣ್ಣ ಅವ್ರ ಜೊತೆ ಫೈಟ್ ಮಾಡೋದೆಲ್ಲ ಈಸಿ ಇತ್ತು, ಡ್ಯಾನ್ಸ್ ಮಾಡೋದು ತುಂಬ ಕಷ್ಟ ಇದೆ. ಬಿಕಾಸ್ ಎಲ್ರಿಗೂ ಗೊತ್ತು ಶಿವಣ್ಣ ಅವರು ಎಷ್ಟು ಒಳ್ಳೆ ಎಕ್ಸಲೆಂಟ್ ಡ್ಯಾನ್ಸರು ಅಂತ. ಆದ್ರೂ ನಮಗೆ ಸ್ಪೇಸ್ ಕೊಟ್ಟು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಯಾವುದೋ ಮೂಮೆಂಟ್ ಬರಲಿಲ್ಲ ಅಂದರೆ ಮಾಡಿ ನಾವು ಚೆನ್ನಾಗಿ ಮಾಡ್ತೀರಾ ಅಂತ ಒಂದು ಹುಮ್ಮಸ್ ಕೊಟ್ಟು ನಮಗೆ ಒಂದು ಎನ್ಕರೇಜ್ ಮಾಡಿ ಮಾಡಿಸ್ತಾ ಇದ್ದಾರೆ. ಆ್ಯಂಡ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇಟ್ಸ್ ಮಾಸ್ ಸಾಂಗ್. ಎಲ್ಲ ಆರ್ಟಿಸ್ಟ್ ಇದ್ದೀವಿ, 5 ಜನ ಇದ್ದೀವಿ. ಆ್ಯಂಡ್ 50 ಜನ ಡ್ಯಾನ್ಸರ್ಸ್ ಹಾಕಿ ನಮ್ಮ ಮುರಳಿ ಮಾಸ್ಟರ್ ಅವರು ಕಂಪೋಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಚೆನ್ನಾಗಿ ಬರ್ತಾ ಇದೆ. ಸಾಂಗ್ ಇಸ್ ಲೈಕ್ ಇಟ್ಸ್ ಗೋಯಿಂಗ್ ಟು ರಿಯಲಿ ರಾಕ್. ಯಾಕಂದರೆ ಶ್ರೀಧರ್ ಅವರು ಆ ಥರ ಒಂದು ಮ್ಯೂಸಿಕ್ ಕೊಟ್ಟಿದ್ದಾರೆ. ತುಂಬ ಎಂಜಾಯ್ ಮಾಡ್ತಿರೋ, ತುಂಬ ಬೀಟ್ಸ್ ಇದೆ, ತುಂಬ ಎನರ್ಜೆಟಿಕ್ ಸಾಂಗು. ಆಮೇಲೆ ಶಿವಣ್ಣ ಬೇರೆ ಇದ್ದಾರೆ. ಶಿವಣ್ಣನ ಜೊತೆ ಮಾಡೋದೇ ಒಂದು ಖುಷಿ. ಹಾಡು ಧೂಮ್ ಧಮಾಕ, ನಿಜವಾಗ್ಲೂ ಧೂಮ್ ಧಮಾಕ ಮಾಡ್ತಾ ಇದ್ದೀವಿ. ಯಾಕಂದರೆ ಶ್ರೀಧರ್ ಅವರು ಅದ್ಭುತವಾದ ಸಾಂಗ್ ಮಾಡಿದ್ದಾರೆ. ಎಕ್ಸ್ಟ್ರಾರ್ಡಿನರಿ ಬೀಟ್ಸ್. ಮುಸ್ಸಂಜೆ ಮಾತುನಂತಹ ಕ್ಲಾಸ್ ಮೂವಿಯನ್ನ ಕೊಟ್ಟಿದ್ದ ಮುಸ್ಸಂಜೆ ಮಹೇಶ್ ಬೆಳ್ಳಿ ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇದ್ದಾರೆ. ಮಹೇಶ್ ಬೆಳ್ಳಿಯ ಈ ಮಾಸ್ ನಂಬರ್ ಕುರಿತು ಹೇಳೋದು ಹೀಗೆ. ಸುಮಾರು ದಿನಗಳ ಕಾಲ ಟಾಕಿ ಪೋಷನ್ ಮಾಡಿ 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 ಬೇಜಾರಾಗಿತ್ತು ಎಲ್ಲರಿಗೂ. ಒಂದು ಸಡನ್ನಾಗಿ ಒಂದು ಸಾಂಗ್ ಹಾಕೊಳ್ಳೋಣ, ಎಲ್ಲರ ಮೈಂಡು ಸ್ವಲ್ಪ ಡೈವರ್ಷನ್ ಆಗಲಿ, ಎಲ್ಲರೂ ಖುಷಿ ಆಗಲಿ, ಎಲ್ಲರೂ ಕುಣಿಲಿ ಅನ್ನೋ ಒಂದು ದೃಷ್ಟಿಯಿಂದ ಫಸ್ಟ್ ಸಾಂಗ್, ಸಿನಿಮಾದ ಮೊದಲನೇ ಸಾಂಗು ಸ್ವಲ್ಪ ಅದ್ದೂರಿಯಾಗಿರಬೇಕು ಅಂತಂದ್ಬಿಟ್ಟು ಒಂದಷ್ಟು ರಾ ಲುಕ್ಕಲ್ಲಿ ಇರೋವಂಥ ಒಂದು ಸಾಂಗು. ವಿ ಶ್ರೀಧರ್ ಒಂದು ಒಳ್ಳೆ ಟ್ಯೂನ್ ಕೊಟ್ಟರು. ನಾಗೇಂದ್ರ ಪ್ರಸಾದ್ ಅವರು ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ಅದನ್ನು ಇಟ್ಕೊಂಡು ನಿನ್ನೆಯಿಂದ ಸಾಂಗ್ ಶುರು ಮಾಡಿದ್ದೀವಿ. ಇನ್ನು ಇತ್ತೀಚೆಗೆ ತುಂಬಾನೇ ಕಲರ್ಫುಲ್ ಆದ ಸಾಂಗ್ ಗಳನ್ನ ಕಂಪೋಸ್ ಮಾಡಿರೋ ಮುರಳಿ ಮಾಸ್ಟರ್ ಬೆಳ್ಳಿಗಾಗಿ ಪಕ್ಕಾ ರಗಡ್ ಸ್ಟೈಲ್ ನಲ್ಲಿ ಸಾಂಗ್ ಕಂಪೋಸ್ ಮಾಡ್ತಿದ್ದಾರೆ. ಈ ಸಾಂಗ್ ಬಗ್ಗೆ ಕೊರಿಯೋಗ್ರಾಫರ್ ಮುರಳಿ ಹೇಳೋದು ಹೀಗೆ. ತುಂಬಾ ದಿವಸ ಆಯ್ತು ಈ ಥರ ಸಾಂಗ್ಸ್ಗಳು ಮಾಡಿ. ನಾನು ತುಂಬಾ ಚೆನ್ನಾಗಿ ಬರ್ತಾ ಇದೆ ಸಾಂಗ್. ಶಿವಣ್ಣ ಸರ್ ಅಲ್ಟಿಮೇಟ್ ಆಗಿ ಅಂದರೆ ಮೂಮೆಂಟ್ಸ್ಗಳು ಪ್ರತಿಯೊಂದೂ ಒಂದೊಂದೇ ಟೇಕಲ್ಲಿ ಓಕೆ ಮಾಡ್ತಾ ಇದ್ದಾರೆ. ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಮಲ್ಟಿ ಸ್ಟಾರ್ಸ್ ಟೀಮ್ ಇದೆ ಇದರಲ್ಲಿ. ಎಲ್ಲ ವಿನೋದ್ ಸರ್ ಆಗಿರ್ಬೋದು, ನಮ್ಮ ದೀಪು ಸರ್ ಆಗಿರ್ಬೋದು, ಮಹೇಶ್ ಸರ್ ಆಗಿರ್ಬೋದು, ಎಲ್ಲ ಪ್ರತಿಯೊಬ್ಬರೂ ಅಷ್ಟೇ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಕೊಡಬೇಕು ಅಂತಲೇ ಈ ಸಾಂಗಲ್ಲಿ. ಅವ್ರ ಇಂಟ್ರೆಕ್ಷನ್ಗಳೇ ತುಂಬ ಚೆನ್ನಾಗಿ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಸಾಂಗಲ್ಲಿ. ಶ್ರೀಧರ್ ಅವ್ರ ಮ್ಯೂಸಿಕ್ ಇದೆ ಇದರಲ್ಲಿ. ಸಾಂಗ್ಗೆ ಒಂದು ಫ್ಲೋಲ್ ಹೋಗ್ತಾ ಇರುತ್ತೆ, ಎಲ್ಲೂ ನಿಮಗೆ ಬ್ರೇಕ್ ಆಗೋದಿಲ್ಲ. ಅಷ್ಟು ಸ್ಪೀಡಾಗಿ ಹೋಗ್ತಾ ಇರುತ್ತೆ ಸಾಂಗು. ಮಾಸ್ ಆಗಿರುತ್ತೆ. ಈ ಸಾಂಗ್ಗೆ ಧೂಳ್ ಅಂತ ಸಾಂಗ್ ಇದು. ತುಂಬ ಕ್ಯಾಚಿ ನಂಬರ್ ಆಗುತ್ತೆ ಈ ಸಾಂಗು. ಅದೇ ಥರ ಪಿಕ್ಚರೇಷನ್ ಅದೇ ಥರ ಮಾಡ್ಬೇಕಂತ ಇದು ಮಾಡ್ತಾ ಇದ್ದೀವಿ. ಕ್ಯಾಮ್ರಾಮ್ಯಾನ್ಸ್ ಜೊತೆ ತುಂಬ ಕಾಂಬಿನೇಷನ್ ಇವರು ತುಂಬ ವರ್ಕೌಟ್ ಮಾಡಿ, ಲೈಟಿಂಗ್ಸ್ ಎಲ್ಲ ಆಗಿರ್ಬೋದು, ಈ ಡ್ಯಾನ್ಸರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಇಟ್ಕೊಂಡು ಒಂದು 60 ಜನ ಡ್ಯಾನ್ಸರ್ಸ್ ಇದ್ದಾರೆ. ಆಮೇಲೆ ಇದರಲ್ಲಿ ಪ್ರಾಪರ್ಟೀಸ್ಗಳು ಎಲ್ಲ ಇಟ್ಕೊಂಡು ಒಂದು ರಗ್ಗಡ್ ಫೀಲಲ್ಲಿ ಮಾಡ್ತಾ ಇದ್ದೀವಿ ಸಾಂಗ್ನ. ಬೆಳ್ಳಿಯ ಈ ಇಂಟ್ರೊಡಕ್ಷನ್ ಸಾಂಗ್ ನೋಡ್ತಾ ಇದ್ರೆ ಬೆಳ್ಳಿ ಸಿನಿಮಾ ಪಕ್ಕಾ ಮಾಸ್ ಎಂಟರ್ಟೈನರ್ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಶಿವರಾಜ್ ಕುಮಾರ್ ಫ್ಯಾನ್ಸ್ ಪಾಲಿಗೆ ಬೆಳ್ಳಿ ಮತ್ತೊಂದು ಜೋಗಿ ಆದ್ರೂ ಅಚ್ಚರಿ ಪಡಬೇಕಿಲ್ಲ. ಅಮಿತ್ ದೇಸಾಯಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, TV9. ಬೆಳ್ಳಿ ಸಿನಿಮಾ
ಸಿನಿಮಾದ ಮೇಕಿಂಗ್, ಸ್ಟಾರ್ ಕಾಸ್ಟ್ ಹವಾ ನೋಡ್ತಿದ್ರೆ ಖಂಡಿತ ಶಿವಣ್ಣನ ಈ ಸಿನಿಮಾ ಸಮಥಿಂಗ್ ಮ್ಯಾಜಿಕ್ ಮಾಡುವುದರಲ್ಲಿ ಎರಡು ಮಾತಿಲ್ಲ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.